ಸ್ವೀಪ್ ಆಕ್ಟಿವಿಟಿ ಸಂಬಂಧಪಟ್ಟ ಒಂದು ಬೈಕ್ ರ್ಯಾಲಿ ನಡೆಸ್ತಾ ಇದ್ದೀವಿ. ಸರ್ ರಿಟೈರ್ಡ್ IAS ಆಫೀಸರ್ ಈ ಸ್ವೀಪ್ ಆಕ್ಟಿವಿಟೀಸು ನಮ್ಮ ಜಿಲ್ಲೆ ಸಲುವಾಗಿ ನೋಡಲ್ ಆಫೀಸರ್ ಇದ್ದಾರೆ, ಅವರು ಅಧ್ಯಕ್ಷತೆಯಲ್ಲಿ ಮತ್ತು CO ಸರ್ ಜೊತೆಗೆ ನಾವು ಇವತ್ತು ಈ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಬೈಕ್ ರ್ಯಾಲಿ ಇರ್ಬೋದು ಅಥವಾ ಸ್ವೀಪ್ ಆಕ್ಟಿವಿಟಿ ಮುಖಾಂತರ ತಮ್ಮ ಎಲ್ಲರಿಗೂ ನಾವು ಒಂದೇ ಒಂದು ಸಂದೇಶ ಕೊಡಬೇಕು. ಏನಂದರೆ ಈ SIR ಆಕ್ಟಿವಿಟಿ ಒಳಗಡೆ ನಾವು ಏನು ಇನ್ಯುಮರೇಷನ್ ಫಾರ್ಮ್ಸ್ನ ಕೊಟ್ಟಿದ್ದೀವಿ ಈಗಾಗಲೇ, ಅದನ್ನು ನೀವು ಸರಿಯಾಗಿ ತುಂಬಿ ಮತ್ತೆ ವಾಪಸ್ BLO ಹತ್ರ ಕೊಡಬೇಕು. BLOಗಳು ಅದನ್ನು ಡಿಜಿಟೈಸೇಷನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಈ ಪ್ರಕ್ರಿಯೆ ನಾವು ಮಾಡ್ತೀವಿ ಅಂದರೆ ನಮ್ಮ ಹೆಸರು ಈ ಒಟ್ಟು ಮತದಾರ ಪಟ್ಟಿ ಏನಿದೆ ಅದರಲ್ಲಿ ಉಳಿಸ್ಲಿಕ್ಕೆ ಈ ಪ್ರಕ್ರಿಯೆ ನಾವು ಮಾಡಲೇಬೇಕಾಗತ್ತೆ. ಹಾಗಾಗಿ ತಾವು ಎಲ್ಲರೂ ಬೇಗ ನಿಮ್ಮದು ಇನ್ಯುಮರೇಷನ್ ಫಾರ್ಮನ್ನು ತುಂಬಿ ವಾಪಸ್ BLO ಹತ್ರ ಕೊಡಬೇಕು ಅಂತ ನಿಮಗೆಲ್ಲರಿಗೂ ಮನವಿ ಇದೆ. ಈಗಾಗಲೇ ನಮ್ಮ ಜಿಲ್ಲೆ ಇರಬಹುದು ಅಥವಾ ಕಾರ್ಪೊರೇಷನ್ ಇರಬಹುದು, ನಾವು ಪ್ರಗತಿ ಮಾಡ್ತಾನೇ ಇದ್ದೀವಿ. ಆದರೆ ನಿಮಗೆಲ್ಲರದು ಸಹಕಾರ ಇರಬೇಕು. ಹಾಗಾಗಿ ನಾವು 100% ನಾವು ನಮ್ಮ ಪ್ರಕ್ರಿಯೆಯನ್ನು ಮುಗಿಸಬಹುದು. ಸೊ ನಿಮಗೆಲ್ಲರಿಗೂ ಮನವಿ ಇದೆ, ಇದರಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಧನ್ಯವಾದಗಳು. ಕಾರ್ಪೊರೇಷನ್ ಕಮಿಷನರ್ ಅವಿನಾಶ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತೆಲ್ಲ ಇಲ್ಲಿ ಬಂದಿರೋ ಪಾರ್ಟಿಸಿಪೆಂಟ್ಸ್ಗೆ ನನ್ನ ಶುಭ ಮುಂಜಾನೆ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಆಲ್ರೆಡಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ, ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಆಲ್ರೆಡಿ ಜಿಲ್ಲಾಡಳಿತ ಸುಮಾರು ಹಂತಗಳಿದೆ, ಮ್ಯಾಪಿಂಗ್ ಆಗಿರ್ಬೋದು, ಆಮೇಲೆ ಡಿಜಿಟೈಸೇಷನ್ ಹಂತಗಳಾಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಒಂದು ಪ್ರೋಗ್ರೆಸ್ ನಾವು ಮಾಡಿದ್ದೀವಿ. ಮತ್ತು ಇದಕ್ಕೆ ಬೇರೆ ತರಹದ ಕಾರ್ಯಕ್ರಮಗಳನ್ನು ಸರ್ ಅವರ ನಿರ್ದೇಶನ ಮೇರೆಗೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಜಾಥಾ ಆಗಿರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ಬೋದು, ಈಗ ವೋಟರ್ ಫೆಸಿಲಿಟೇಷನ್ ಸೆಂಟರು, BLO ಫೆಸಿಲಿಟೇಷನ್ ಸೆಂಟರ್ಗಳನ್ನೆಲ್ಲ ಕೂಡ ನಾವು ಗ್ರಾಮೀಣ ಕ್ಷೇತ್ರದಲ್ಲಿ ಮತ್ತು ನಮ್ಮ ನಗರಿ ಕ್ಷೇತ್ರ ಅರ್ಬನ್ ಏರಿಯಾಸ್ದಲ್ಲಿ ಕೂಡ ಮಾಡಿದ್ದೀವಿ. ಈ ಡಿಜಿಟೈಸೇಷನ್ ಪ್ರೊಸೆಸ್, ಮ್ಯಾಪಿಂಗ್ ಪ್ರೊಸೆಸ್ ಆಲ್ಮೋಸ್ಟ್ ನಾವು 100% ಮಾಡಿದ್ದೀವಿ. ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಒಂದು ಕೆಲಸ ನಾವು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದ್ದೀವಿ. ತದನಂತರ ಡಿಜಿಟೈಸೇಷನ್ ಪ್ರೊಸೆಸ್ ನಡೀತಾ ಇದೆ. ಇದಕ್ಕೂ ಕೂಡ ನಾವು ಬೇರೆ ಅಧಿಕಾರಿ ಸಿಬ್ಬಂದಿ ವರ್ಗದವರು, ಕಂದಾಯ ಇಲಾಖೆ ಆಗಿರ್ಬೋದು, ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು, RDPR ಆಗಿರ್ಬೋದು, ಮತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಇಲಾಖೆ ಒಂದು ಟೀಮ್, ಒಂದು ತಂಡದಂತೆಯೇ ಒಂದು ಕೆಲಸ ಮಾಡಿ ಒಂದು ಮ್ಯಾಪಿಂಗ್ ಎಕ್ಸಸೈಸ್ ಕೂಡ ಮಾಡಿದ್ದೀವಿ. ಈಗ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೈಕ್ ರ್ಯಾಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ತಾವೆಲ್ಲರೂ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ಈ ಒಂದು ಇದು ವೋಟರ್ SIR ಆಕ್ಟಿವಿಟಿಯಲ್ಲಿ ನಿಮ್ಮ ಎಲ್ಲರೂ ಇದ್ರ ಬಗ್ಗೆ ಅರಿವು ಇದು ಮಾಡಲಿ. ಯಾವುದೇ ಒಂದು ಏನದು ಊಹಾಪೋಹಗಳನ್ನು ತಾವು ತಲೆ ಕೆಡಿಸ್ಕೋದು ಬೇಡ. ಯಾವುದೇ ನಿಮಗೆ ಒಂದು ಪ್ರಶ್ನೆ ಇದ್ದರೂ ನಾವು ಜಿಲ್ಲಾಡಳಿತ ನಿಮಗೆ ಅದಕ್ಕೆ ಒಂದು ಸ್ಪಷ್ಟೀಕರಣಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳು. ಈಗಾಗಲೇ ರಾಹುಲ್ ಸಂಕ್ನೂರ್ ಅವರು ತಿಳಿಸಿದ ಹಾಗೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆದಿದೆ. ಈಗಾಗಲೇ ಇವತ್ತಿಗೆ 21 ದಿವಸ ಆಗಿದೆ. ಭಾಳಷ್ಟು ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಎಲ್ಲ ಮತದಾರ ಬಾಂಧವರು ಗಣತಿ ನಮೂನೆಗಳನ್ನು ತುಂಬಿ ಕೊಡ್ತಾ ಇದ್ದಾರೆ. ಇನ್ನೂ ತುಂಬುವುದಂತೂ ಬಾಕಿ ಇದೆ. ಇದರ ಮೂಲ ಉದ್ದೇಶ ಅಂದರೆ ಮತದಾರ ಪಟ್ಟಿ ಸ್ವಚ್ಛವಾಗಿರಬೇಕು, ಆರೋಗ್ಯಕರವಾಗಿರಬೇಕು. ಧ್ಯೇಯ ಉದ್ದೇಶ ಏನಿದೆ ಅಂದರೆ ಯಾವುದೇ ಅರ್ಹ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಎಲ್ಲ ಅರ್ಹರನ್ನು ಒಳಗೆ ಸೇರಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ನಾವೆಲ್ಲರೂ ಎಲ್ಲ ಸಿಬ್ಬಂದಿ ವರ್ಗದವರು, ಅವರ ಮೇಲೆ ಇರುತ್ತ ಸೂಪರ್ವೈಸರ್ಸ್ಗಳು ಮತ್ತು ಎಲ್ಲಕ್ಕಿಂತ ಮೇಲೂ ಮಾಧ್ಯಮ ಮಿತ್ರರು ಕೂಡ ಇದರ ಬಳಿ ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಇದು ಎಲ್ಲರ ಮನೆಗೆ ಮುಟ್ಲಿ ಮತ್ತು ಯಾರ್ಯಾರಿಗೆ ಗಣತಿ ನಮೂನೆ ಮುಟ್ಟಿದೆ ಆದಷ್ಟು ಬೇಗ ಇವತ್ತು ನಾಳೆ ಒಳಗನೆ ಅದನ್ನು ತುಂಬಿ ಅವರ BLO ಅವರಿಗೆ ಕೊಡಬೇಕಂತ ನಾನು ಇನ್ನೊಮ್ಮೆ ವಿನಮ್ರವಾಗಿ ವಿನಂತಿಸ್ತೇನೆ. ಅದರಲ್ಲಿ ಏನಾದ್ರು ತುಂಬಲಿಕ್ಕೆ ಏನಾದ್ರು ಸಮಸ್ಯೆ ಇದ್ದರೆ BLOನ ಸಂಪರ್ಕಿಸಿ. BLO ಅವರಿಗೆ ನಾವು ಇವತ್ತಿಂದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಅವರಿಗೆ ಸಹಾಯ ಮಾಡಿ ತುಂಬಲಿಕ್ಕೆ ಅವಕಾಶ ಆಗ್ತದೆ. ಇಷ್ಟು ಮಾಹಿತಿ ತಮ್ಮ ಮೂಲಕ ಎಲ್ಲ ಮತದಾರ ಬಾಂಧವರಿಗೆ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಧನ್ಯವಾದಗಳು.